ನಾಡಿನ ಎಲ್ಲ ಕಡೆ ಮಳೆ ಸುರಿದು ಧರೆಗೆ ತಂಪೆರೆದಿರುವ ಸಂದರ್ಭ ರೈತರು ಹೊಲದ ಕಡೆ ಮುಖ ಮಾಡಿದ್ದರೆ ನಗರಗಳ ಕಡೆ ಪುರಾತನ ಕಾಲದ ಹಬ್ಬ ಹರಿದಿನ ಆರಾಧನೆ ಜಾತ್ರೆಗಳ ಮೊರೆ ಹೋಗಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡ್ ಅಂಬೇಡ್ಕರ್ ಭವನದಲ್ಲಿಂದು ಊರ ಜಾತ್ರೆ ಮಾಡಿ ತಮ್ಮ ಮನೆ ದೇವರೆಂದೇ ಭಾವಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ತಂಬಿಟ್ಟು ದೀಪ ಬೆಳಗಿ ಮನೆ ಮನೆಗೆ ಬಾಡೂಟ ಮಾಡಿಸಿ ನೆಂಟರಿಷ್ಟರಿಗೆ ಉಣಬಡಿಸಿ ಖುಷಿ ಹಂಚಿಕೊಂಡರು. ಚಿಕ್ಕಬಳ್ಳಾಪುರ ನಗರದ 30ನೇ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿಂದು ಹಬ್ಬದ ಸಡಗರ. ನಗರದ ಜೈ ಭೀಮ್ ಬಾಯ್ಸ್ ಹಾಗೂ ಹಿರಿಯ ಮುಖಂಡರ ಸಹಕಾರದಿಂದ ಕಳೆದ 40 ವರ್ಷಗಳಿಂದ ಈ ಊರ ಹಬ್ಬ ನಡೆಸಿಕೊಂಡು ಬರುತ್ತಿದ್ದು, ಕೊರೋನಾ ಸಂದರ್ಭದಲ್ಲಿ ಮಾತ್ರ ನಿಲ್ಲಿಸಲಾಗಿತ್ತು. ಈಗ ಮುಂದುವರೆಸಿರುವ ಜಾತ್ರೆಯಲ್ಲಿ ನಗರದಲ್ಲಿರುವ ಗಂಗಮ್ಮ, ಸಪ್ಪಲಮ್ಮ, ಮುತ್ಯಾಲಮ್ಮ, ಆಂಜನೇಯ ಸ್ವಾಮಿ, ಯಲ್ಲಮ್ಮ ಹಾಗೂ ಕಾಟೇರಮ್ಮ ಗ್ರಾಮ ದೇವತೆಗಳಿಗೆ 2 ದಿನಗಳಿಂದ ದೀಪೋತ್ಸವ ನಡೆಸಿದ ನಗರದ ಹೆಂಗೆಳೆಯರು ಇಂದು ನಗರದ ಹೆಬ್ಬಾಗಿಲಿನಲ್ಲಿರುವ ಅಂಬೇಡ್ಕರ್ ಪ್ರತಿಮೆಯನ್ನು ತಮ್ಮ ಮನೆ ದೇವರಾಗಿ ಸ್ವೀಕರಿಸಿ ಅವರಿಗೂ ತಂಬಿಟ್ಟು ದೀಪ ಬೆಳಗಿ ಭಕ್ತಿ ಪ್ರದರ್ಶನ ಮಾಡಿದರು. ನಗರದಲ್ಲಿರುವ ಎಲ್ಲರೂ ಕೂಲಿ ಕಾರ್ಮಿಕರು, ಪೌರ ಕಾರ್ಮಿಕರ ಕೆಲಸ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಾರೆ. ಇಂದು ತಮ್ಮೆಲ್ಲ ಕೆಲಸಗಳಿಗೆ ರಜಾ ಹಾಕಿ ಯುವಕರು ಹೊಸ ಬಟ್ಟೆ ತೊಟ್ಟು ತಮಟೆ ಸದ್ದಿಗೆ ಹೆಜ್ಜೆ ಹಾಕುತ್ತಾ ಸಾಗಿದ್ರೆ ಹೆಣ್ಮಕ್ಳಂತೂ ಕರಗದ ಮಾದರಿಯಲ್ಲಿ ಉದ್ದುದ್ದ ಪಾತ್ರೆಗಳಿಗೆ ಅಲಂಕಾರ ಮಾಡಿ ಸರತಿಯಲ್ಲಿ ಸಾಗಿ ಆರತಿ ಬೆಳಗುತ್ತಿದ್ರು. ಇಡೀ ಗ್ರಾಮವು ವಿದ್ಯುತ್ ದೀಪಗಳಿಂದ ಝಗಮಗಿಸುತ್ತಿತ್ತು. ಪಟಾಕಿ ಸಿಡಿಸಿ ಆಕಾಶ ಬಾಣಗಳಾಗಿ ಖುಷಿ ಪಟ್ಟರು. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆ.ಎಸ್. ನಾರಾಯಣ ಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.